ನಮಸ್ಕಾರ ರೀ ಎಲ್ಲಾ ಶರಣ್ರಿಗೆ ಹೆಂಗಿದ್ದೀರಿ. ನಾ ಇವತ್ತು ನಿಮ್ಗೊಂದ್ ಪ್ರಶ್ನೆ ಕೇಳಪ್ಲೆ ಇದೆ. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ, ಎಲ್ಲ ಧ್ಯಾನ ಕೊಟ್ಟು ಕೇಳ್ರಿ. ಬರೀ 15 ಆಗಸ್ಟ್ ದಿನ ನಾವೆಲ್ಲರೂ ಭಾರತೀಯರು, ಕರೆಕ್ಟಾ? ಅದೇ ಮಿಕ್ಕಿದ 364 ದಿನ ನಾವು ಹಿಂದೂ, ಮುಸ್ಲಿಂ, ಜಾತಿ, ಧರ್ಮ ಅಂತ ಕಿತ್ತಾಡೋ ಭಾರತೀಯರೇ ಅಲ್ಲ, ಅದು ನಾವೇ, ಕರೆಕ್ಟಾ? ಯೋಚನೆ ಮಾಡೇ ಪ್ರಶ್ನೆ ಅದರಿ ಇದು. 1947ಗಿಂತ ಮೊದಲು ನಾವೆಲ್ಲರೂ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಒಂದು ಕನಸು ಕಂಡಿದ್ದೆವು. ಸ್ವಾತಂತ್ರ್ಯ ಹಿಂಗಿರ್ಬೇಕು, ಹಂಗಿರ್ಬೇಕು. ಯಾರೇ ಕೇಳೋರು, ಬ್ರಿಟಿಷರ್ ಕೇಳೋರು ನೀ ಯಾರು ಅಂತ ಕೇಳಿದಾಗ ನಮ್ಮೆಲ್ಲರ ಎದೆಯಲ್ಲಿ ಒಂದೇ ಇರ್ತದೆ, ನಾನು ಭಾರತೀಯ ಅಂತ. ಆದ್ರೆ ಇವಾಗ ನೀನು ಹಿಂದೂ, ನಾನು ಮುಸ್ಲಿಂ, ಇವನು ಕ್ರಿಶ್ಚಿಯನ್, ಇವನ ಸಿಕ್ಕು ಅಂತ ಎಲ್ಲ ನಾವು ಹೊಡ್ಕೊಳತ್ತಿದೆವು. ಖರೇದ ಇಲ್ಲ ರೀ? ದೇಶಕ್ಕಾಗಿ ಹೋರಾಡಿದವರು ಒಬ್ಬರ ಇಬ್ಬರ ಯಾರು ಅಲ್ಲಿ ಎಷ್ಟೋ ಜನ ದೇಶಕ್ಕಾಗಿ ಪ್ರಾಣ ಕೊಟ್ಟಾರ. ಅಲ್ಲಿ ಹೇಳಿಲ್ಲ ಯಾರು ನೀ ಹಿಂದೂ, ನಾ ಮುಸ್ಲಿಂ, ನಾ ಕ್ರಿಶ್ಚಿಯನ್ ಅಂತ. ಅಲ್ಲಿ ಯಾರು ಹೇಳ್ಕೊಂಡು ಸ್ವಾತಂತ್ರ್ಯ ಕೊಡಿಸಿಲ್ಲ ನಮಗ್. ಅವ್ರವ್ರು ಹೋರಾಡಿ ನನ್ನ ದೇಶ ಕಡಿಂದ, ನನ್ನ ಭಾರತ ದೇಶ ಕಡಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ಯಾರ. ಅವ್ರಿಗೆ ಎಲ್ಲರಿಗೂ ಒಂದೇ ಗುರುತಿತ್ರಿ, ನಾನು ಭಾರತೀಯ. ಆದ್ರೆ ಇವತ್ತು ನಾನು ಹಿಂದೂ, ನೀನು ಮುಸ್ಲಿಮು, ನಾನು ಅವನು, ನೀನು ಇವನು ಅಂತ ಹೇಳಿ, ನೀನು ಆ ಜಾತಿದವ, ನಾ ಈ ಜಾತಿದವ ಅಂತ ಹೇಳಿ ಬರೀ ಕಿತ್ತಾಡ್ಕೊಂಬದೇ ಇವತ್ತಿನ ಕಾಲ ನಮ್ದು. ಆದ್ರೆ ಇವತ್ತು ನಾವೆಲ್ಲರೂ 15 ಆಗಸ್ಟ್ ಬಂತಂದ್ರ ಕೈಯಲ್ಲಿ ಧ್ವಜ ಹಿಡ್ಕೊಂಡು, ಈ ಕೈಯಲ್ಲಿ ಧ್ವಜ ಹಿಡ್ಕೊಂಡು ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗಿ ಒಂದಿನ ಪ್ರೇಯರ್ ಮಾಡಿ ನಾನು ಒಬ್ಬ ಹೆಮ್ಮೆಯ ಭಾರತೀಯ ಅಂತ ಹೇಳಿ ಸ್ಟೇಟಸ್ ಸಿಕ್ಕಿ ಮೆರಿತೀರಿ. ಇದೇನಾ ಭಾರತೀಯರಂದ್ರ? ನೋಡ್ರಿ ಗೆಳೆಯರಿ, ಬರೀ ಒಂದು ದಿನ ಧ್ವಜ ಹಿಡ್ಕೊಂಡು ಒಂದೇ ದಿನನ ಈ ಹೆಮ್ಮೆ, ಬರೀ ಒಂದೇ ದಿನನ ಹೆಮ್ಮೆ. ನಮ್ಮ ದೇಶಕ್ಕಾಗಿ ಹೋರಾಡಿದವರು ಅವ್ರ ಕಡೆಯಿಂದ ಒಂದೇ ದಿನ ನಮ್ಮಲ್ಲಿ ದೇಶಭಕ್ತಿ ಹುಡ್ತದ. ಈ ದೇಶ ಪ್ರೇಮಿ ಒಂದ್ ದಿನ ಆಗ್ಬಾರ್ದು ದೋಸ್ತ್, ದಿನ ಇರ್ಬೇಕು ಈ ದೇಶ ಪ್ರೇಮಿ. ದೇಶ ಪ್ರೇಮಿ ಅಂದ್ರ ಒಂದಿನ ಧ್ವಜ ಹಿಡ್ಕೊಂಡು ಫೋಟೋ ತೆಕ್ಕೊಂಡು ಸ್ಟೇಟಸ್ ಸಿಕ್ಕದ್ರಾಗ ದೇಶಭಕ್ತಿ ಇರಲ್ಲ. ಅರ್ಥ ಮಾಡ್ಕೋರಿ. ನಮ್ಮ ಕೆಲಸ ಪ್ರಾಮಾಣಿಕವಾಗಿರೋದು, ಲಂಚ ತಕೊಂಡು ಕೆಲಸ ಮಾಡದೇ ಇರಬೇಕು, ಸಾರ್ವಜನಿಕರ ಆಸ್ತಿಯನ್ನ ಕಾಪಾಡೋದು, ಇನ್ನೊಬ್ಬ ಭಾರತೀಯ ಧರ್ಮವನ್ನು ಗೌರವಿಸೋದು, ಮತ್ತು ದೇಶದ ಬಗ್ಗೆ ಕೆಟ್ಟದು ಏನಾದ್ರೂ ಆದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಿ ನಿಂದೋದು, ಪರಿಸ್ಥಿತಿ ಬಂದ್ರೆ ಅದ್ರಗೋಸ್ಕರ ಮಾತನಾಡೋದು ದೇಶಭಕ್ತಿ. ಇದೇ ನಿಜವಾದ ದೇಶ ಪ್ರೇಮಿ. ನಾವು ಹಿಂದೂನೇ ಆಗಿರ್ಬೋದು, ನಾನು ಮುಸ್ಲಿಮೇ ಆಗಿರ್ಬೋದು, ನಾನು ಕ್ರಿಶ್ಚಿಯನೇ ಆಗಿರ್ಬೋದು, ನಾನು ಸಿಖ್ಖನೇ ಆಗಿರಬಹುದು. ನಮ್ಮ ಧರ್ಮ ಬೇರೆ ಆಗಿರಬಹುದು, ನಮ್ಮ ಜಾತಿ ಬೇರೆ ಆಗಿರಬಹುದು, ನಮ್ಮ ಭಾಷೆ ಬೇರೆ ಆಗಿರಬಹುದು, ನಮ್ಮ ಸಂಪ್ರದಾಯ ಬೇರೆ ಆಗಿರಬಹುದು. ಆದ್ರೆ ಈ ಮಣ್ಣಿನ ಮುಂದೆ ನಮ್ಮ ಗುರುತು ಒಂದೇ, ಅದೇ ನಾವು ಭಾರತೀಯರು. ಆದರೆ ಈ ಸ್ವಾತಂತ್ರ್ಯ ದಿನದಂದು ನಾವು ಎಲ್ಲರೂ ಪ್ರಾಮಿಸ್ ಮಾಡೋಣ, ಆಣೆ ಮಾಡೋಣ. ಏನಂದ್ರ ಬರೀ 15 ಆಗಸ್ಟ್ ಅಲ್ಲ, ಪ್ರತಿದಿನ ಎದೆ ತಟ್ಟಿ ಹೇಳ್ಬೇಕು. ಏನಂದ್ರ ನಾನು ಒಂದು ಭಾರತೀಯ ಅಂತ ಹೇಳಿ ಎಲ್ಲರೂ ನೆನ್ಪಿಟ್ಕೋರಿ. ಈ ಪ್ರಾಮಿಸ್ ಮಾಡ್ರಿ. ನಾಳೆಗೆ ಈ ಮಾತಿನ ತಕ್ಕರ್ ನಡೀರಿ. ನಡೀತಿರೋ ಬಿಡ್ತಿರೋ ನಾನು ದೇಶ ಹೆಮ್ಮೆಯ, ನನಗ್ ದೇಶ ಅಂದ್ರೆ ಬಹಳ ಇಷ್ಟ. ಜಾತಿ ಬಗ್ಗೆ ನಾ ಭೇದ ಭಾವ ಮಾಡಲ್ಲ. ನನ್ನ ಜಾತಿ ನನಗೆ ಶ್ರೇಷ್ಠ ಅದ. ಯಾವೇ ದೇಶವಾಗಿರ್ಲಿ ಆ ಜಾತಿ ಬಗ್ಗೆ ಕೀಳಾಗಿ ಮಾತಾಡೋದು ತಪ್ಪದ. ನನ್ನ ಜಾತಿ ಮೇಲೆ ಗರ್ವ ಇರ್ಬೇಕು ಹೊರತು ಬೇರೆ ಜಾತಿ ಮೇಲೆ ಕೀಳ ಅಂತ ಮಾನ ಮರ್ಯಾದೆ ಇರಬಾರ್ದು. ಸೊ ಇಷ್ಟ ಹೇಳ್ತೇವೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪ ಲಾಂಗ್ ಅದ, ಎಲ್ಲರೂ ಕಡಿತಾಗ ನೋಡ್ರಿ ಅನ್ಕೋತೆ. ಆದಷ್ಟು ವಿಡಿಯೋ ಎಲ್ಲರಿಗೆ ಶೇರ್ ಮಾಡ್ರಿ. ಮತ್ತೊಂದು ವಿಡಿಯೋದಾಗ ಸಿಗಮಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತೆ.